ಸ್ನೇಹಿತರೆ, ಹೀಗೆ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ಮುಖ್ಯ ಉದ್ದೇಶ ನೋಡಿ. ಲಕ್ಷಣ ಇರುವ ವ್ಯಕ್ತಿ ಜೊತೆ ಸಮಯ ಕಳೆಯಬೇಕು ಎಂದು ಖುದ್ದಾಗಿ ಸವಿತಾ ರಾಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ವಯ 48 ನಡೀತಾ ಇದೆ. ಬಯಕೆ 10ರಷ್ಟು ಹೆಚ್ಚಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. 40 ನಿಮಿಷ ಮಾಡಿಸಿಕೊಂಡರೂ ಸಾಕಾಗುತ್ತಿಲ್ಲ. ಸೊ ಅದಕ್ಕೆ ಸ್ನೇಹಿತರೆ 1 ಗಂಟೆವರೆಗೆ ಮಾಡುವಂತಹ ವ್ಯಕ್ತಿ ಬೇಕು. ಸೊ ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಜೀಪ್ ಗ್ರ್ಯಾಂಡ್ ಚಾರ್ಗಿ ಅಲ್ಲೆರಡು ಈ ಒಂದು ಜೀಬಲ್ಲೇ ಬಂದು ಭೇಟಿ ಆಗ್ತೀನಿ ಎಂದು ಖುದ್ದಾಗಿ ಸವಿತಾ ರಾಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮುದ್ದಾಗಿ ಇರುವ ವ್ಯಕ್ತಿ ಜೊತೆ ಮಾಡಿಸಿಕೊಳ್ಳುವುದರಲ್ಲಿ ಒಂಥರ ಹೆಚ್ಚು ಮಜಾ ಸಿಗುತ್ತದೆ. ಲಕ್ಷಣ ಇರುವ ವ್ಯಕ್ತಿಗೆ ಪ್ರೀತಿ ಮಾಡುವ ಬಯಕೆ ಕೂಡ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗೂಟದ ಸುಖ ಅನುಭವಿಸುತ್ತಾ ಪ್ರೀತಿಯ ಸುಖ ಕೊಡುವಂತಹ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ಒಂದು ವೇಳೆ ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಈಕೆ ಹತ್ತಿರ ಇರ್ತಕ್ಕಂಥ ಜೀಪ್ ಗ್ರ್ಯಾಂಡ್ ಚಾರ್ಗಿ ಎರಡು ಈ ಒಂದು ಜೀಬಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಕೆಲಸದಿಂದ ಮನಸ್ಸು ಹಗುರವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತು ಸಮಾಧಾನದಿಂದ ಇದ್ದರೆ ಮಾತ್ರ ಮನಸ್ಸು ಹಗುರವಾಗುತ್ತದೆ. ಮನಸ್ಸು ಹಗುರವಾಗಿದ್ದಾಗ ಮಾತ್ರ ಖುಷಿಯಿಂದ ಇರಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಖುಷಿ ಬೇಕು, ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಮನಸ್ಸು ಹಗುರ ಮಾಡಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಈ ಒಂದು ಜೀಬಲ್ಲಿ ಬರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಜೀಬ್ನ ಕೆಲವು ಪ್ರೊಫೈಲ್ ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೈಡ್ ಲುಕ್ ನೋಡ್ಬೋದು. ಅಂಡ್ ಈ ಒಂದು ಜೀಬಲ್ಲಿ ಸ್ನೇಹಿತರೆ 3.6 ಲೀಟರ್ಸ್ V6 ಒಂದು ಪವರ್ಫುಲ್ ಇಂಜಿನ್ ಇರುತ್ತೆ. ಇದರಲ್ಲಿ 8 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ಯೂಲ್ ಎಫಿಷಿಯನ್ಸಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಸ್ನೇಹಿತರೆ ಇಲ್ಲಿ 18 ಕಿಲೋಮೀಟರ್ ಎವರೇಜ್ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಜೀಬಲ್ಲಿ ಸ್ನೇಹಿತರೆ 4 ವೀಲ್ ಒಂದು ಡ್ರೈವಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಹಳೆ ಜೀಬ್ ಆಗಿದ್ರು ಸ್ನೇಹಿತರೆ ಒಳ್ಳೆ ಫ್ಯೂಚರ್ಸ್ ಹೊಂದಿರತಕ್ಕಂಥ ಜೀಬ್ ಆಗಿರುತ್ತೆ. ಅಂಡ್ ಕಾರ್ಗೋ ಸ್ಪೇಸ್ ಬಂದ್ಬಿಟ್ಟು 37.7 ಕಟ್ ಫೀಟ್ ಬಿಹೈಂಡ್ ರಿಯರ್ ಸೀಟ್. ಈ ಒಂದು ಕಾರ್ನ ಹಿಂದ್ಗಡೆ ಇರ್ತಕ್ಕಂಥ ಸೀಟ್ ಫೋಲ್ಡ್ ಮಾಡಿದ್ದಾರೆ. ಸೊ ಇಬ್ಬರು ಆರಾಮವಾಗಿ ಮಲಗಿಕೊಳ್ಳಬಹುದು ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಅಂಡ್ ಟೋವಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಅಪ್ ಟು 6200 LBS ಒಂದು ಇರುವುದಾಗಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಕಾರ್ನ ಹಿಂದ್ಗಡೆ ಮಲ್ಕೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇದೆ. ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ಜೀಬಲ್ಲಿ ಬರುವುದಾಗಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಹೀಗೆ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಸ್ನೇಹಿತರೆ ಈ ಒಂದು ಜೀಬಲ್ಲಿ ಲಕ್ಷಣ ಇರತಕ್ಕಂಥ ವ್ಯಕ್ತಿ ಜೊತೆ ಸಮಯ ಕಳೆಯಬೇಕು ಎಂದು ನೇರವಾಗಿ ಓಪನ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೋಡಿ, ನೀವು ರೆಡಿ ಇದ್ರೆ ಅನಿಸಿಕೆ ತಿಳಿಸಿ.